ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 9 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಗಾಡಿ ಚಾರ್ಜ್ಗೆ ಹಾಕೋಣ ಅಂತಂದು ಚಾರ್ಜ್ಗೆ ಹಾಕಿದೆ. ಫುಲ್ ಚಾರ್ಜ್ ಕಮ್ಮಿ ಆಗಿತ್ತು. ಚೆಕ್ ಮಾಡಿದೆ, ಚಾರ್ಜ್ ಆಲಿ ಆತಿತ್ತು. 10:28ಕ್ಕೆ 80% ತೋರಿಸ್ತು. ಸರಿ ಬಿಡು ಅಂತಂದು ಮತ್ತು ಆಮೇಲೆ ಕಾರ್ ಹತ್ರ ಬಂದೆ. ಕಾರ್ನ ಕೋಲ್ಡ್ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಬ್ಯಾಡ್ಗೆ ಹೋಗ್ಬೇಕಾಗಿತ್ತು. ಸ್ಟಾರ್ಟ್ ಮಾಡಿ ಹೊರಗೆ ಬಂದು ನೋಡಿದ್ರೆ ಇವು ಬಂದು ನಿಂತ್ಕೊಂಡಿದ್ವು. ಬಿಸ್ಕಿಟ್ ಹಾಕಬೇಕಿತ್ತು. ಬಿಸ್ಕಿಟ್ ಹಾಕಿದೆ. ಆಮೇಲೆ ಅಲ್ಲಿಂದ ಮಮ್ಮಿ ಎಲ್ಲ ಲಗೇಜ್ ಇಟ್ಕೊಂಡ್ರು. ಆಮೇಲೆ ಬಂದು ಹತ್ತು ಕೂತ್ಕೊಂಡ್ರು. ಅವ್ರನ್ನ ಕರ್ಕೊಂಡು ಸೀದಾ ಹೋಗಿ ಬ್ಯಾಡ್ಗಿ ಸ್ಕೂಲಿಗೆ ಬಿಟ್ಟೆ. ಬ್ಯಾಡ್ಗಿ ಸ್ಕೂಲಿಗೆ ಬಿಟ್ಟು ಅವರಿಗೆ ಟಾಟಾ ಹೇಳಿ ಅಲ್ಲಿಂದ ವಾಪಸ್ ಮತ್ತೆ ಊರ ಕಡೆ ಬಂದೆ. ಹಂಗೆ ಬರ್ತಾ ಕದ್ರಮಳ್ಳಿಗೆ ಹೊರಗಿಂದ ದರ್ಶನ ಮಾಡ್ಕೊಂಬಂದೆ. ಬಟ್ ಆದರೂ ಸಮಾಧಾನ ಆಗಲಿಲ್ಲ. ನೋಡೋಣ ಆಮೇಲೆ ಮತ್ತೆ ಬಂದ್ರಾತು, ಅಕಸ್ಮಾತ್ ಏನಾರ ಬರೋದಾತ್ರ ಅಂತಂದು ವಾಪಸ್ ಮತ್ತೆ ಊರ ಕಡೆ ಬಂದೆ. ಹೊಟ್ಟೆ ಹಸಿದ್ದು, ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ ಅಂತಂದು ಮತ್ತೆ ಸೇಮ್ ಅಪ್ಪು ಫಾಸ್ಟ್ ಫುಡ್ ಕಡೆ ಟಿಫನ್ ಮಾಡ್ಕೊಂಡು, ನೋಡ್ರಿ ದೇವ್ರು ಬೇಕಂದ್ರೆ ಹೆಂಗಿದ್ರು ಕರ್ಸ್ಕೊತಾನ ಅನ್ನೋದಕ್ಕೆ ರೀಸನ್ನು. ಅಣ್ಣವರೆಲ್ಲ ಫೋನ್ ಮಾಡಿ ಕದ್ರಮಳ್ಳಿಗೆ ಹೋಗಿ ಬರಂಬ, ಫ್ರೀ ಅದೇವಿ ಅಂತಂದು. ನಾನು ಖುಷಿಲೇ ಬರ್ರೋಣ ಅಂತಂದೇಳಿ ಮತ್ತು ಸೀದಾ ಎಲ್ಲರೂ ಕದ್ರಮಳ್ಳಿಗೆ ಹೋದ್ವಿ. ಕದ್ರಮಳ್ಳಿಗೆ ಹೋಗಿ ದರ್ಶನ ತೊಗೊಂಡು ಇನ್ನೇನು ನಾವು ವಿಡಿಯೋ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಬಾಗ್ಲ ಹಾಕ್ಬಿಟ್ರು. ಮತ್ತು ವೇಟ್ ಮಾಡೋಷ್ಟೊತ್ತಿಗೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಬಾಗ್ಲ ಓಪನ್ ಮಾಡಿದ್ರು. ಮತ್ತು ದರ್ಶನ ಸಿಕ್ತು. ಇನ್ನೊಂದು ದರ್ಶನ ಮಾಡ್ಕೊಂಡು ಕಣ್ಣು ತುಂಬ ನೋಡ್ಕೊಂಡು ಅಲ್ಲಿಂದ ವಾಪಸ್ ಮತ್ತೆ ಕಾರ್ ಕಡೆ ನಡ್ಕೊಂಡು ಹೊಂಟಿ. ಇವ್ರ ನೋಡ್ರಿ ನನ್ನ ಜೊತೆ ಬಂದಿದ್ದೆ. ಆಮೇಲೆ ಅಲ್ಲಿಂದ ವಾಪಸ್ ಮತ್ತೆ ಊರಿಗೆ ಬಂದ್ವಿ. ಪ್ರತಿ ಶನಿವಾರ ಹನುಮಪ್ಪನ ಗುಡಿಗೆ ಹೋಗೋದು ಮಾಮೂಲಿ ಪದ್ಧತಿ. ನಾವು ಒಂದು ವಾರನೂ ಮಿಸ್ ಮಾಡಲ್ಲ. ಬಟ್ ಈ ಸಲ ನಮ್ಮ ಕದ್ರಮಳ್ಳಿಗೆ ಮಿಸ್ ಆಯ್ತು ಅಂದ್ಕೊಂಡೆ. ಬಟ್ ನನ್ನ ಲಕ್ಕು ಮತ್ತೆ ವಾಪಸ್ ಕರ್ಸ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಬಂದೆ. ಆಮೇಲಿಂದ ಮಾಮೂಲಿ ಫ್ರೆಂಡ್ಸ್ ಬೆಟ್ಟಾಗಿ ಮತ್ತೆ ವಾಪಸ್ ಮನೆಗೆ ಬಂದೆ. ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಾಳೆ ಸಿಗ್ತೀನಿ. ಬಾಯ್.